ಹುಲಿಗಳ ನಾಡು ಮಲೆಮಹದೇಶ್ವರ ವನ್ಯಧಾಮದಲ್ಲಿ ಹುಲಿಗಳ ಹತ್ಯೆ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಈ ಪ್ರಕರಣ ಈಗ ತನಿಖೆ ಕೂಡ ನಡೀತಾ ಇದ್ದು, ಹಿರಿಯ ಅಧಿಕಾರಿಗಳು ತಮ್ಮ ಕಷ್ಟಕ್ಕೆ ಸ್ಪಂದಿಸುತ್ತಿಲ್ಲ, ಸೈಲೆಂಟ್ ಆಗಿ ವರ್ಗಾವಣೆ ಕೇಳ್ತಿದ್ದಾರೆ. ಜೊತೆಗೆ ಅರಣ್ಯ ಸಿಬ್ಬಂದಿ ಹಾಗೂ ಜನರ ಕಷ್ಟಕ್ಕೆ ಸ್ಪಂದಿಸಿದ್ರೆ ಈ ರೀತಿಯಾದಂತಹ ದುರಂತವೇ ಆಗುತ್ತಿರಲಿಲ್ಲ ಅನ್ನುವಂತಹ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಹಿರಿಯ ಅಧಿಕಾರಿಗಳ ದರ್ಪಕ್ಕೆ 5 ಹುಲಿ ಬಲಿ. ಅರಣ್ಯ ಸಿಬ್ಬಂದಿ ಜನರ ಕಷ್ಟ ಕೇಳ್ತಿರ್ಲಿಲ್ವಾ? ಡಿಸಿಎಫ್ ವರ್ಗಾವಣೆ ಬೇಕೆಂದು ಎಸಿಎಫ್ ಆರ್ಎಫ್ಒಗಳು ಪಟ್ಟು. ಬೇಜವಾಬ್ದಾರಿ ವಹಿಸಿದ ಅಧಿಕಾರಿ ತಲೆದಂಡಕ್ಕೆ ಆಗ್ರಹ. ಹೌದು, ಹುಲಿಗಳ ನಾಡು ಚಾಮರಾಜನಗರದ ಮಲೆಮಹದೇಶ್ವರ ವನ್ಯಧಾಮದಲ್ಲಿ ನಡೆದ ಹುಲಿಗಳ ಹತ್ಯಾಕಾಂಡ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಹುಲಿಗಳ ಹತ್ಯಾಕಾಂಡದ 3 ಆರೋಪಿಗಳನ್ನ ಹೆಡೆಮುರಿ ಕಟ್ಟಿ ಬಂಧಿಸುವಲ್ಲಿ ಪೊಲೀಸರು, ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ಬಂಧಿತರನ್ನ 3 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಹುಲಿಗಳು ಸತ್ತು 3-4 ದಿನಗಳಾದ್ರೂ ಅರಣ್ಯ ಸಿಬ್ಬಂದಿ ಗಮನಕ್ಕೆ ಬಂದಿರಲಿಲ್ವಾ? ಯಾಕೆ ಬಂದಿಲ್ಲ? ಅರಣ್ಯ ಸಿಬ್ಬಂದಿ ಗಸ್ತು ತಿರುಗುತ್ತಿರ್ಲಿಲ್ವಾ ಎಂಬ ಪ್ರಶ್ನೆಗಳು ಉದ್ಭವವಾಗುತ್ತವೆ. ಜೊತೆಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ಸ್ಥಳೀಯ ಕಾಡಂಚಿನ ಜನರನ್ನ ಡಿಸಿಎಫ್ ಚಕ್ರಪಾಣಿ ವಿಶ್ವಾಸಕ್ಕೆ ಪಡೆದಿದ್ರೆ ಇಂತಹ ಘಟನೆ ನಡೆಯುತ್ತಿರಲಿಲ್ಲ. ಅಧಿಕಾರಿಗಳ ಬೇಜವಾಬ್ದಾರಿ ಹಾಗೂ ಅಸಡ್ಡೆತನಕ್ಕೆ ಹುಲಿಗಳ ಹತ್ಯೆಯಾಗಿದೆ ಅಂತ ಆರೋಪ ಮಾಡ್ತಿದ್ದಾರೆ. ಇದು ಆಗಿರ್ತಕ್ಕಂಥದ್ದು ಬಹಳ ಮನಸ್ಸಿಗೆ ನೋವಾಗ್ತಕ್ಕಂಥದ್ದು. ಇದು ಆಗಬಾರ್ದಾಗಿತ್ತು. ಇದಕ್ಕೆಲ್ಲ ಕಾರಣ ಏನು ಅಂತ ಮೇಲ್ನೋಟಕ್ಕೆ ನಾವು ನೋಡಿದಾಗ ಇದಕ್ಕೆ ಮೇಲಧಿಕಾರಿಗಳು ಕೂಡ ಕಾರಣ ಏನಂದ್ರೆ ಅವರು ಹುಲಿನೇ ಇರ್ಬೋದು, ಕಾಡಲ್ಲಿ ಯಾವುದೇ ಪ್ರಾಣಿಗಳು ಇರ್ಬೋದು, ಮರ ಗಿಡ ಇರ್ಬೋದು, ಇದುವರೆಗೆ ನಮಗೆ ರಕ್ಷಣೆ ಮಾಡ್ಕೊ ಬಂದಿರತಕ್ಕಂಥದ್ದು ನಮ್ಮ ಜನಗಳೇ ರಕ್ಷಣೆ ಮಾಡ್ಕೊ ಬಂದಿರತಕ್ಕಂಥದ್ದು ಹೊರತು ಅರಣ್ಯದವರು ಏನು ರಕ್ಷಣೆ ಮಾಡ್ಕೊ ಬಂದಿಲ್ಲ. ಅದು ಇತ್ತೀಚಿನ ದಿನಗಳಲ್ಲಿ ಹೊಸದಾಗಿ ಬಂದಂತ ಮೇಲಧಿಕಾರಿ ಎಲ್ಲ ರೈತರ ಜೊತೆ ವಿರೋಧ ಕಟ್ಕೊಳ್ತಕ್ಕಂಥದ್ದು, ಎಲ್ಲ ರೈತರ ಭಾವನೆಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥದ್ದು. ಇನ್ನು ಮಲೆಮಹದೇಶ್ವರ ವನ್ಯಧಾಮದ ಅರಣ್ಯ ವೀಕ್ಷಕರು ತಮಗೆ 3 ತಿಂಗಳಿಂದ ವೇತನವಾಗಿಲ್ಲ ಅಂತ ಕೊಳ್ಳೇಗಾಲದಲ್ಲಿರುವ ಮಲೆಮಹದೇಶ್ವರ ವನ್ಯಧಾಮದ ಎದುರು ಪ್ರತಿಭಟನೆ ನಡೆಸಿದ್ರು. ಇದೇ ಸಮಯ ಉಪಯೋಗಿಸಿಕೊಂಡಿದ್ದ ಆರೋಪಿಗಳು ಹಸುವಿಗೆ ವಿಷ ಪ್ರಾಶನ ಮಾಡಿದ್ದಾರೆ. ಜೊತೆಗೆ ಈಗಾಗಲೇ ಮೇಲಾಧಿಕಾರಿ ನಡೆಯಿಂದ ಬೇಸತ್ತಿರುವ ಎಸಿಎಫ್ ಆರ್ಎಫ್ಒಗಳು ಕೂಡ ಬೇರೆ ಕಡೆ ವರ್ಗಾವಣೆ ಪಡೆಯಲು ಮುಂದಾಗುತ್ತಿದ್ದಾರೆ ಅನ್ನೋ ಗಂಭೀರ ಆರೋಪ ಮಾಡಿದ್ದಾರೆ. ಜೊತೆಗೆ ಅವರ ತಳಮಟ್ಟದ ಅಧಿಕಾರಿಗಳು ಏನಿದ್ದಾರೆ, ಎಸಿಎಫ್ ಇರ್ಬೋದು, ಆರ್ಎಫ್ಒಗಳು ಇರ್ಬೋದು, ಎಆರ್ಎಫ್ ಇರ್ಬೋದು, ಯಾರ ಮೇಲೂ ಕೂಡ ವಿಶ್ವಾಸ ಇಟ್ಟು ಕೆಲಸ ಮಾಡ್ತಾ ಇರಲಿಲ್ಲ ಹೊಸ ಬಂದಂತ ಡಿಸಿಎಫ್. ಇದು ಅನೇಕ ಅಧಿಕಾರಿಗಳು ನನಗೆ ಹೇಳ್ತಾ ಇದ್ರು. ಜೊತೆಗೆ 3-4 ಜನ ಆರ್ಎಫ್ಒಗಳು ಮತ್ತೆ ಒಬ್ಬ ಎಸಿಎಫ್ಗಳು ಅವ್ರು ಟ್ರಾನ್ಸ್ಫರ್ ಬರ್ಕೊಂಡಿದ್ದಾರೆ. ಇವಾಗ ಕಾರಣ ಯಾಕಪ್ಪ ಏಕಾಏಕಿ ನೀವು ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತಾ ಇದೀರಿ? ನೀವು ಯಾಕೆ ಅಂದ್ರೆ ಇಲ್ಲ ನಮ್ಮ ಮೇಲಧಿಕಾರಿಗಳ ಜೊತೆ ನಮ್ಗೆ ಅಡ್ಜಸ್ಟ್ ಆಗಲ್ಲ, ಮೇಲಧಿಕಾರಿಗಳು ನಮ್ಮ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ಳಲ್ಲ, ನಮ್ಗೆ ಗೌರವ ಕೊಡಲ್ಲ, ಗೌರವಯುತವಾಗಿ ನಡೆಸ್ಕೊಳ್ಳಲ್ಲ, ನಮಗೆ ಕರ್ತವ್ಯನ ಸರಿಯಾದ ರೀತಿಯಲ್ಲಿ ಮಾಡೋದಕ್ಕೆ ಅವರು ನಮಗೆ ಅವಕಾಶ ಕೊಡ್ತಾ ಇಲ್ಲ. ಹಾಗಾಗಿ ನಾವು ಬೇರೆ ಕಡೆ ಟ್ರಾನ್ಸ್ಫರ್ ತಗೊಂಡು ಹೋಗ್ತಾ ಇದೀವಿ ಅಂತಕ್ಕಂಥ ಒಂದು ಮಟ್ಟಕ್ಕೆ ಎಲ್ಲ ಅಧಿಕಾರಿಗಳು ಬಂದಿದ್ರು. ಅದೇ ರೀತಿ ಅವರು ಕೂಡ ನಡ್ಕೊಂಡಿದ್ದಾರೆ ಅಂತಕ್ಕಂಥ ಅವರ ಅಧಿಕಾರಿ ವರ್ಗದಿಂದಲೇ ನಂಗೆ ತಿಳಿಬಂದಂತ ಮಾಹಿತಿ. ಜೊತೆಗೆ 2 ವರ್ಷಗಳಿಂದ ಸಂಬಳ ಆಗಿಲ್ಲ, ಅವ್ರು ಸಂಬಳ ಕೊಟ್ಟಿಲ್ಲ, ಅವರು ಕೂಡ ಎಲ್ಲ ಅಸಮಾಧಾನದಿಂದಿದ್ರು. ಅದರಿಂದ ಅವರು ಕೂಡ ಸರಿಯಾದ ರೀತಿ ಕೆಲಸ ಮಾಡಲಿಲ್ಲ ಅಂತಕ್ಕಂಥದ್ದು ಇದು ಮೇಲ್ನೋಟ ಕಂಡು ಬರ್ತಾ ಇದೆ. ಒಟ್ಟಾರೆ 5 ಹುಲಿಗಳ ಮಾರಣ ಹೋಮ ನಡೆದೇ ಹೋಗಿದೆ. ಹುಲಿಗೆ ವಿಷ ಪ್ರಾಶನ ಮಾಡಿದ್ದವರು ಸಿಕ್ಕಿಬಿದ್ದಿದ್ದಾರೆ. ಅವರಿಗಂತೂ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಆದ್ರೆ ಈ ಘಟನೆ ನಡೆಯುವವರೆಗೂ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ವಹಿಸದೇ ಇರೋದು ಮಾತ್ರ ವಿಪರ್ಯಾಸವೇ ಸರಿ. ವಿಜಯಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.